ಹಾಯ್ ಫ್ರೆಂಡ್, ವೆಲ್ಕಮ್ ಟು ವೈಟ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಹೊಸ ವೀಡಿಯೋ ಜೊತೆ ಬರ್ತಾಯಿದ್ದೀನಿ. ಸೊ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಕಾಸ್ಟ್ ಶೀಟ್ ಫಾರ್ಮೆಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೆ. ಸೊ ನಾನು ಈ ವಿಡಿಯೋದಲ್ಲಿ ಕಾಸ್ಟ್ ಶೀಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಇದು ಅಂತ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಏನಲ್ಲ, ಇದೊಂಥರ ಬೇಸಿಕ್ ಪ್ರಾಬ್ಲಮ್ ಇದ್ದಂಗೆ. ಸೊ ನಿಮಗೆ ಬೇಸಿಕ್ ನೀಟಾಗಿ ಅರ್ಥ ಆದರೆ ಸೊ ಮುಂದೆ ನೀವು ಇನ್ನೂ ಚೆನ್ನಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ಅಷ್ಟೇ. ಸೊ ಬನ್ನಿ ಈಗ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನಾನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ. ಸೊ ಫಸ್ಟ್ ಅಂತೂ ಡೈರೆಕ್ಟ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಾವು ಇದನ್ನು ಡೈರೆಕ್ಟ್ ಮೆಟೀರಿಯಲ್ಸ್ ಇದನ್ನು ಯೂಸ್ ಮಾಡ್ತೇವೆ. ಸೊ ಮೆಟೀರಿಯಲ್ಸ್ ಯೂಸ್ಡ್ ಇನ್ ದಿ ಪ್ರೈಮರಿ ಪ್ಯಾಕಿಂಗ್. ಸೊ ಇದನ್ನು ಕೂಡ ಅಷ್ಟೇ ನಾವು ಡೈರೆಕ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ. ಸೊ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಸೆಲ್ಲಿಂಗ್ ದಿ ಪ್ರಾಡಕ್ಟ್. ಸೊ ನಿಮ್ಗೆ ಗೊತ್ತಿರುವಾಗೆ ನಾವು ಇದನ್ನು ಸೆಲ್ಲಿಂಗ್ ಓವರ್ ಹೆಡ್ಸಲ್ಲಿ, ಅಂದರೆ ಇದನ್ನು ಓವರ್ ಹೆಡ್ಸಲ್ಲಿ ಯೂಸ್ ಮಾಡ್ತೀವಿ, ಸೆಲ್ಲಿಂಗ್ ಓವರ್ ಹೆಡ್ಸಲ್ಲಿ. ಸೊ ಮೆಟೀರಿಯಲ್ಸ್ ಯೂಸ್ಡ್ ಇನ್ ದ ಫ್ಯಾಕ್ಟ್ರಿ. ಸೊ ನಾವು ಅಂದರೆ ಫ್ಯಾಕ್ಟ್ರಿ ನಾವು ಏನು ಯೂಸ್ ಮಾಡಿರ್ತೀವಿ ಆ ವಸ್ತುನ ನಾವು ಫ್ಯಾಕ್ಟ್ರಿ ಓವರ್ಸಲ್ಲೇ ಇದು ಮಾಡಿರ್ತೀವಿ. ಸೊ ಪ್ರೊಡಕ್ಟಿವ್ ವೇಜಸ್, ಇದು ಒಂಥರ ಡೈರೆಕ್ಟ್ ವೇಜಸ್. ಪ್ರೊಡಕ್ಟಿವ್ ವೇಜಸ್ ಅಂದರೆ ಡೈರೆಕ್ಟ್ ವೇಜಸ್ಸು. ಸೊ ಕನ್ಫ್ಯೂಸ್ ಆಗಬೇಡಿ. ಸೊ ಇದನ್ನು ನಾವು ಡೈರೆಕ್ಟ್ ವೇಜಸ್ಸಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫ್ಯಾಕ್ಟರಿ ಸೂಪರ್ವಿಷನ್ ಎಕ್ಸ್ಪೆನ್ಸಸ್. ಸೊ ಇದನ್ನು ನಾವು ಫ್ಯಾಕ್ಟರಿ ಓವರ್ಸಲ್ಲಿ ಯೂಸ್ ಮಾಡ್ತೇವೆ. ಸೊ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಆಫೀಸ್. ಸೊ ಮೆಟೀರಿಯಲ್ ಯೂಸ್ಡ್ ಇನ್ ಆಫೀಸ್, ಮೆಟೀರಿಯಲ್ಸ್ ಯೂಸ್ಡ್ ಇನ್ ಆಫೀಸ್ ನಾವು ಆಫೀಸ್ ಓವರ್ಹೆಡ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಚಾರ್ಜಬಲ್ ಎಕ್ಸ್ಪೆನ್ಸ್ ಮೀನ್ಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ ನಾವು ಇದನ್ನು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ನಾವು ಪ್ರೊಡಕ್ಟಿವ್ ವೇಜಸ್ನ ಎಲ್ಲಿ ಕನ್ಸಿಡರ್ ಮಾಡ್ತೀವಿ, ಸೊ ಅಲ್ಲೂ ಕೂಡ ನಾವು ಚಾರ್ಜಬಲ್ ಎಕ್ಸ್ಪೆನ್ಸ್ನ ಕನ್ಸಿಡರ್ ಮಾಡ್ತೀವಿ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಸೊ ಇಲ್ಲಿ ಪ್ರಾಕ್ಟಿಕಲ್ ಫ್ಯಾಕ್ಟರಿ ಅಂತಿದೆ. ಸೊ ಇದನ್ನು ನಾವು ಫ್ಯಾಕ್ಟರಿ ಓವರ್ಸಲ್ಲಿ ಯೂಸ್ ಮಾಡ್ತೀವಿ. ಅಡ್ಮಿನಿಸ್ಟ್ರೇಷನು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ಡಿಪ್ರಿಸಿಯೇಷನ್ ಆನ್ ಫ್ಯಾಕ್ಟರಿ ಬಿಲ್ಡಿಂಗ್. ಸೊ ಇದನ್ನು ಫ್ಯಾಕ್ಟರಿ ಓವರ್ ಹೆಡ್ಸು. ಸೊ ಡಿಪ್ರಿಸಿಯೇಷನ್ ಆನ್ ಆಫೀಸ್ ಬಿಲ್ಡಿಂಗ್. ಸೊ ನಾವು ಇದನ್ನು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಸಲ್ಲಿ ಕನ್ಸಿಡರ್ ಮಾಡ್ತೀವಿ. ಫ್ರೈಟ್ ಆನ್ ಮೆಟೀರಿಯಲ್ ಪರ್ಚೇಸ್ಡ್. ಸೊ ನಾವು ಮೆಟೀರಿಯಲ್ ಪರ್ಚೇಸ್ ಬೇಕಾದ್ರೆ ನಾವು ಏನು ಫ್ರೈಟ್ ಚಾರ್ಜಸ್ನ ಪೇ ಮಾಡಿರ್ತೀವಿ, ಸೊ ಅದನ್ನು ನಾವು ಡೈರೆಕ್ಟ್ ಮೆಟೀರಿಯಲ್ಸ್ ಇಲ್ಲಿ ಅದನ್ನು ಟ್ರೀಟ್ ಮಾಡ್ತೀವಿ, ಲೈಕ್ ದಟ್ ಫ್ರೈಟ್ ಆನ್ ಮೆಟೀರಿಯಲ್ ಪರ್ಚೇಸ್ಡ್ ಅಂತ. ಸೊ ಹಾಗೆ ನೆಕ್ಸ್ಟ್ ಬಂದ ಡಿಪ್ರಿಸಿಯೇಷನ್ ಆನ್ ಡೆಲಿವರಿ ವ್ಯಾನು. ಸೊ ನಾವು ಡೆಲಿವರಿ ಮಾಡೋದು ಎಲ್ಲಿ ಅಂದರೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಸಲ್ಲಿ. ಸೊ ನಾವು ಇದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಸಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ಸ್ಯಾಲರಿ ಪೇ ಟು ದಿ ಡ್ರೈವರ್ ಆಫ್ ಡೆಲಿವರಿ ವ್ಯಾನು. ಸೊ ಆ್ಯಸ್ ಇಟ್ ಈಸ್ ಸೇಮ್ ಅದನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಸಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಬ್ಯಾಡ್ ಆ್ಯಪ್ಸ್. ಸೊ ಇದನ್ನು ಕೂಡ ಅಷ್ಟೇ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಸಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ಹಾಗೆ ನೀವು ನೋಡ್ತಿರೋದು ಲಾಸ್ಟಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಅಸ್ಯೂಮ್ ದಟ್ ಆಲ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್ ಡ್ಯೂರಿಂಗ್ ದ ಇಯರ್ ಹ್ಯಾವ್ ಬೀನ್ ಸೋಲ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 20% ಆನ್ ಸೆಲ್ಲಿಂಗ್ ಪ್ರೈಸ್. ಸೊ ನಮಗೆ ಲಾಸ್ಟಿಗೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಏನು ಬರುತ್ತೆ, ಇಲ್ಲಿ ಏನು ಹೇಳಿದ್ರೆ ನಾವು ಟೋಟಲ್ ನಮಗೆ ಎಷ್ಟು ಅಂದರೆ ಸೇಲ್ಸ್ ಬರುತ್ತೆ, ಅದರಲ್ಲಿ 20 ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರುತ್ತೆ ಅದಕ್ಕೆ ನಾವು 20% ಪ್ರಾಫಿಟ್ ಅಂತ ಮೆನ್ಷನ್ ಮಾಡಿದರೆ. ಸೊ ಈಗ ನಾವು ಬನ್ನಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಫ್ರೆಂಡ್ಸ್, ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾದ್ರೆ ನಿಮಗೆ ಫಾರ್ಮೆಟ್ ಈ ಥರ ಇರಲಿ. ಸೊ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟ್ ಫಾರ್ ದಿ ಇಯರ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ನೀವು ಈ ಫಾರ್ಮೆಟ್ ಹಾಕ್ತೀನಿ ಅಂದರೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ 20 ಮಾರ್ಕ್ಸ್ಗೆ ಪ್ರಾಬ್ಲಮ್ ಇದೆ ಅಂತಂದರೆ ನಿಮಗೆ 2 ಮಾರ್ಕ್ಸ್ ಈ ಫಾರ್ಮೆಟ್ಗೆ ಸಿಗುತ್ತೆ. ಸೊ 2 or 1 ಮಾರ್ಕ್ ಪ್ರಾಬ್ಲಮ್ಗೆ ಸಿಗುತ್ತೆ. ಈಗ ಬನ್ನಿ ನಾವು ಶುರು ಮಾಡೋಣ. ಸೊ ಫಸ್ಟು ಒಂದು ಬರೋದು ಡೈರೆಕ್ಟ್ ಮೆಟೀರಿಯಲ್ಸ್. ಸೊ ಡೈರೆಕ್ಟ್ ಮೆಟೀರಿಯಲ್ಸ್. ಸೊ ನಾನು ಮೆಟೀರಿಯಲ್ಸ್ಗೆ MTRLs ಅಂತ ಬರೀತೀನಿ. ಸೊ ನೀವು ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ಸೊ ಬರೋಣ ಈಗ ಡೈರೆಕ್ಟ್ ಮೆಟೀರಿಯಲ್ಸ್ ಏನೇನು ಬರುತ್ತೆ. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಯೂಸ್ಡ್. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಯೂಸ್ಡ್. ಸೊ ಎಷ್ಟಿದೆ ಡೈರೆಕ್ಟ್ ಮೆಟೀರಿಯಲ್ಸ್ ಯೂಸ್ಡ್? ಸೊ 2 lakh ಇದೆ. ಸೊ ನಾವು ಇಲ್ಲಿ 2 lakh ಬರೆಯೋಣ. ಸೊ ಇಲ್ಲಿ ಇನ್ನರ್ ಕಲಮಲ್ಲಿ ಬರೆಯೋಣ. ಸೊ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಪ್ರೈಮರಿ ಪ್ಯಾಕಿಂಗ್. ಸೊ ನೆಕ್ಸ್ಟ್ ಒಂದು ಇದ್ರಲ್ಲಿ ಬರೋದು ಮೆಟೀರಿಯಲ್ಸ್ ಯೂಸ್ಡ್ ಇನ್ ಪ್ರೈಮರಿ ಪ್ಯಾಕಿಂಗ್. ಸೊ ಪ್ಯಾಕಿಂಗ್ಗೆ ಪ್ಯಾಕ್ ಅಂತ ಹಾಕಿರ್ತೀನಿ. ಸೊ ಎಷ್ಟಿದೆ? 50,000 ಇದೆ. ಸೊ ಮೆನ್ಷನ್ ಮಾಡೋಣ. ಸೊ ಹಾಗೆ ಇದರಲ್ಲಿ ನೆಕ್ಸ್ಟ್ ಬರೋದು ಮೆಟೀರಿಯಲ್ಸ್ ಯೂಸ್ಡ್ ಇನ್ ಸಾರಿ ಇದರಲ್ಲಿ ನೆಕ್ಸ್ಟ್ ಎಂಟ್ರಿ ಬರೋದು ಫ್ರೈಟ್ ಇದೆ ಅಲ್ವಾ. ಸೊ ಫ್ರೈಟ್ ಆನ್ ಮೆಟೀರಿಯಲ್ ಪರ್ಚೇಸ್ಡ್. ಸೊ ಫ್ರೈಟ್ ಆನ್ ಮೆಟೀರಿಯಲ್ ಪರ್ಚೇಸ್ಡ್ ಪ್ಯೂರ್ ಅಂತ ಹಾಕಿರ್ತೀನಿ. ಸೊ 5,000 ಇದೆ. ಸೊ ಕನ್ಸಿಡರ್ ಮಾಡಿ. ಸೊ ನಾವೀಗ ಅದೆಲ್ಲನೂ ಕೂಡಿ ಔಟರ್ ಕಾಲಮಲ್ಲಿ ಸೊ ಎಲ್ಲನೂ ಕೂಡಿದಾಗ ನಮಗೆ ಸಿಗುತ್ತೆ 2,55,000 ಸಿಗುತ್ತೆ. ಸೊ ಮೆನ್ಷನ್ ಮಾಡೋಣ. ಹಾಗೆ ಇದು ಇನ್ನೂ ಮುಗ್ದಿಲ್ಲ. ಪ್ರೈಮ್ ಕಾಸ್ಟ್ ಸಿಗಬೇಕಾದ್ರೆ ನಾವು ಇನ್ನೂ ಡೈರೆಕ್ಟ್ ಲೇಬರ್ ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ
ಹಾಗೆ ನೋಡೋಣ ಡೈರೆಕ್ಟ್ ಲೇಬರ್. ಸೊ ನಮಗೆ ಇದರಲ್ಲಿ ಕೆಲವು ಐಟಮ್ಸ್ ಬರುತ್ತೆ. ಸೊ ಇದರಲ್ಲಿ ನಮಗೆ ಪ್ರೊಡಕ್ಟಿವ್ ವೇಜಸ್ಸು ಮೀನ್ಸ್ ಡೈರೆಕ್ಟ್ ವೇಜಸ್ಸು, ಸೊ ಪ್ರೊಡಕ್ಟಿವ್ ವೇಜಸ್ ಔಟರ್ ಕಾಲಮಲ್ಲಿ ಹಾಕಲಿ ಡೈರೆಕ್ಟಿಗೆ 30,000 ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೀನ್ಸ್ ಚಾರ್ಜಬಲ್ ಎಕ್ಸ್ಪೆನ್ಸಸ್ಸು. ಸೊ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ 10,000 ಇದೆ. ಸೊ ಕನ್ಸಿಡರ್ ಮಾಡಿ ಮೀನ್ಸ್ ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಸೊ ನಾವು ಇಲ್ಲೆಲ್ಲ ಟೋಟಲ್ ಕೂಡಿದಾಗ 2,95,000 ಬರುತ್ತೆ. ಸೊ ನಾವು ಇದನ್ನು ಪ್ರೈಮ್ ಕಾಸ್ಟ್ ಆಯಿತು. ಸೊ ನಾವೀಗ ನೆಕ್ಸ್ಟ್ ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ನಾವೀಗ ಓವರ್ ಹೆಡ್ಸ್ನ ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ನಾವೀಗ ಓವರ್ ಹೆಡ್ಸ್ನ ಆ್ಯಡ್ ಮಾಡ್ತಾ ಹೋದಾಗ ಫಸ್ಟ್ ಅದರಲ್ಲಿ ಓವರ್ ಹೆಡ್ಸ್ ಬರೋದು ಫ್ಯಾಕ್ಟರಿ ಓವರ್ ಹೆಡ್ಸ್. ಸೊ ಫ್ಯಾಕ್ಟರಿ ಓವರ್ಡ್ಸಲ್ಲಿ ಫಸ್ಟ್ ನಾವು ಇಲ್ಲಿ ಪ್ರಾಬ್ಲಮ್ ನೋಡ್ತಾ ಹೋದಾಗ ಫಸ್ಟ್ ಸಿಗುತ್ತೆ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಫ್ಯಾಕ್ಟರಿ. ಸೊ ಎಷ್ಟಿದೆ 10,000 ಇದರ ಕಲಮಲ್ಲಿ ಬರ್ಕೊಳ್ಳಿ. ಸೊ ಫ್ಯಾಕ್ಟರಿ ಸೂಪರ್ವಿಷನ್ ಎಕ್ಸ್ಪೆನ್ಸ್ ಬರೋದು. ಸೊ ಫ್ಯಾಕ್ಟರಿ ಸೂಪರ್ವಿಷನ್ ಎಕ್ಸ್ಪೆನ್ಸಸ್ಸು ಸೊ ಎಷ್ಟಿದೆ 5,000 ಇದೆ. ಸೊ ಎಂಟ್ರಿ ಮಾಡಿರಿ, ಇನ್ನರ್ ಕಲಮಲ್ಲಿ ಹಾಕೊಳ್ಳಿ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಬರೋದು ಫ್ಯಾಕ್ಟರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸು. ಸೊ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಫ್ಯಾಕ್ಟರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸು ಎಷ್ಟಿದೆ 2,000 ಇದೆ, ಮೆನ್ಷನ್ ಮಾಡ್ಕೊಳ್ಳಿ. ಸೊ ಆ್ಯಂಡ್ ದೆನ್ ಡಿಪ್ರಿಷಿಯೇಷನ್ ಆನ್ ಫ್ಯಾಕ್ಟರಿ ಬಿಲ್ಡಿಂಗ್. ಸೊ on factory building. So on factory building depreciation factory building ಎಷ್ಟಿದೆ? ಸೊ 5,000 ಇದೆ. ಸೊ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಆಗಿ ನೋಡಿ ಪ್ರಾಬ್ಲಮಲ್ಲಿ ಬೇರೆ ಯಾವುದಾದ್ರು ಫ್ಯಾಕ್ಟ್ರಿ ಓವರ್ಸಲ್ಲಿ ಬರುತ್ತಂತ. ಸೊ ಯಾವುದು ಬರಲ್ಲ. ಸೊ ನಾವೀಗ ಎಲ್ಲನೂ ಅಮೌಂಟ್ನ ಆ್ಯಡ್ ಮಾಡಿ ಔಟರ್ ಕಾಲಮಲ್ಲಿ ಬರೋಣ. ಟೋಟಲಿ ಎಷ್ಟು 22,000 ಸಿಗುತ್ತೆ. ಸೊ ನಾವು ಇದನ್ನು ಕೂಡಿದಾಗ ನಮ್ಗೆ ಸಿಗುತ್ತೆ 3,17,000. ಸೊ 3,17,000. ಸೊ ನಾವು ಇದನ್ನು ವರ್ಕ್ ಕಾಸ್ಟ್ ಅಂತ ಕರಿತೇವೆ. ವರ್ಕ್ ಕಾಸ್ಟ್ ಅಂತ ಕರಿತೇವೆ. ಸೊ ಎಕ್ಸಾಮಲ್ಲಿ ನಿಮಗೆ ಸಮ್ಟೈಮ್ಸ್ ಕೇಳ್ಬೋದು, ಸೊ ವರ್ಕ್ ಕಾಸ್ಟ್ನ ಹೇಗೆ ಕಂಡುಹಿಡಿತೀವಿ ಅಂತ. ಸೊ ಅದಕ್ಕೆ ತುಂಬ ಸಿಂಪಲ್ಲು. ಸೊ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ನ ಆ್ಯಡ್ ಮಾಡಿದಾಗ ಸಿಗೋದೇ ವರ್ಕ್ ಕಾಸ್ಟು. ಸೊ ನಾವು ನೆಕ್ಸ್ಟ್ ಇದಕ್ಕೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್. ಸೊ ಇದರಲ್ಲಿ ನಮಗೆ ನೆಕ್ಸ್ಟ್ ಫಸ್ಟು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸಲ್ಲಿ ಸಿಗೋದು ಮೆಟೀರಿಯಲ್ಸ್ ಯೂಸ್ಡ್ ಇನ್ ಆಫೀಸು. ಸೊ ಮೆಟೀರಿಯಲ್ ಯೂಸ್ಡ್ ಇನ್ ಆಫೀಸ್. ಸೊ 2,500 ಇದೆ. ಸೊ 2,500. ಸೊ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸು. ಸೊ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸ್ ಎಷ್ಟಿದೆ 3,000 ಇದೆ. ಸೊ 3,000 ಕನ್ಸಿಡರ್ ಮಾಡಿ. ಸೊ ದೆನ್ ಡಿಪ್ರಿಷಿಯೇಷನ್ ಆನ್ ಆಫೀಸ್ ಬಿಲ್ಡಿಂಗ್. ಸೊ ಡಿಪ್ರಿಷಿಯೇಷನ್ ಆಫೀಸ್ ಬಿಲ್ಡಿಂಗ್ ಎಷ್ಟಿದೆ ಅಂದರೆ 2,500 ಇದೆ. ಸೊ ಇದನ್ನು ಕೂಡ ಕನ್ಸಿಡರ್ ಮಾಡಿ. ಹಾಗೆ ನೆಕ್ಸ್ಟ್ ನೀವು ನೋಡಿ ಯಾವ್ದಾದ್ರು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಸಲ್ಲಿ ಯಾವ್ದಾದ್ರು ಬೇರೆ ಐಟಮ್ಸ್ನ ಮಿಸ್ ಮಾಡಿದ್ದೀವಿ ಅಂತ. ಸೊ ಯಾವುದು ಮಿಸ್ ಆಗಿಲ್ಲ. ಸೊ ಈಗ ಎಲ್ಲನೂ ಕೂಡಿ ಔಟರ್ ಕಾಲಮಲ್ಲಿ ಹಾಕಿ. ಸೊ 8,000 ಇದೆ. 8,000 ಸಿಗುತ್ತೆ. ಸೊ 8,000. ಸೊ ಟೋಟಲ್ ಇವನ್ನು ಕೂಡಿದಾಗ 3,25,000 ಸಿಗುತ್ತೆ. ಸೊ ನಾವಿದ್ದನ್ನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಕಾಸ್ಟ್ ಆಫ್ ಪ್ರೊಡಕ್ಷನ್
ಸೊ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಹೇಗೆ ಸಿಗುತ್ತೆ ಅಂದರೆ, ಈ ವರ್ಕ್ ಕಾಸ್ಟ್ಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಆ್ಯಡ್ ಮಾಡಿದಾಗಲೇ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗೋದು. ಸೊ ನೆಕ್ಸ್ಟ್ ಓವರ್ ಹೆಡ್ಸ್ ಬಂದು ಲಾಸ್ಟ್ ಬಂತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ನು. ಸೊ ಇಲ್ಲಿ ಜಾಗ ಓಕೆ, ಇಲ್ಲೇ ಸಾಲ್ವ್ ಮಾಡೋಣ. ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೊ ಅದರಲ್ಲಿ ನಮಗೆ ಫಸ್ಟ್ ಒಂದು ಬರೋದು ಮೆಟೀರಿಯಲ್ಸ್ ಯೂಸ್ಡ್ ಇನ್ ಸೆಲ್ಲಿಂಗ್ ದಿ ಪ್ರಾಡಕ್ಟು. ಸೊ ಮೆಟೀರಿಯಲ್ ಯೂಸ್ಡ್ ಇನ್ ಸೆಲ್ಲಿಂಗ್ ಪ್ರಾಡಕ್ಟು. ಸೊ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಸೆಲ್ಲಿಂಗ್ ಆಫ್ ಪ್ರಾಡಕ್ಟು. ಸೊ ಎಷ್ಟಿದೆ? 3000 ಇದೆ. ಸೊ ಚಿಕ್ಕದಾಗೆ ಬರಿತೀನಿ ಆದಷ್ಟು. ಸೊ ಅಡ್ವರ್ಟೈಸ್ಮೆಂಟ್ ಇದೆ, ಸೊ ಆ್ಯಡ್ಸ್ ಅಂತ ಬರಿತೀನಿ. ಸೊ 2000 ಇದೆ, 2000. ಸೊ ಬ್ಯಾಡ್ ಆ್ಯಡ್ಸ್ ಬಿಡಿ ಅಂತ ಹಾಕ್ತೀನಿ. ಸೊ 1500 ಇದೆ. ಸೊ ಹಾಗೆ ಡಿಪ್ ಆನ್ ಡೆಲಿವರಿ ವ್ಯಾನ್, DL ವ್ಯಾನ್ ಅಂತ ಹಾಕಿರ್ತೀನಿ. ಸೊ 2000 ಇದೆ. ಸೊ 2000 ಹಾಕಿರ್ತೀನಿ. ಸೊ ಸ್ಯಾಲರಿ ಫಾರ್ ಡೆಲಿವರಿ ವ್ಯಾನ್ ಡ್ರೈವರ್, DR ಅಂತ ಹಾಕಿರ್ತೀನಿ. ಸೊ 3600 ಇದೆ. ಸೊ ನಮಗೆ ಇದಾದ್ಮೇಲೆ ನಮಗೆ ಬೇರೆ ಏನಾದ್ರು ಐಟಮ್ ಮಿಸ್ ಆಗಿದ್ರೆ ನೋಡ್ಕೊಳ್ಳಿ. ಸೊ ಯಾವುದು ಐಟಮ್ ಮಿಸ್ ಆಗಿಲ್ಲ. ಸೊ ಇವನ್ನ ಆ್ಯಡ್ ಮಾಡಿ ಔಟರ್ ಕಾಲಮಲ್ಲಿ ಬರೀರಿ. ಎಷ್ಟು ಬರುತ್ತೆ? 12100 ಸಿಗುತ್ತೆ. ಸೊ ನಾವು ಇದನ್ನು ಟೋಟಲಾಗಿ ಆ್ಯಡ್ ಮಾಡಿದಾಗ ಸಿಗೋದೆ 3,37,100. ಸೊ ನಾವು ಇದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಕಾಸ್ಟ್ ಆಫ್ ಸೇಲ್ ಆರ್ ಟೋಟಲ್ ಕಾಸ್ಟ್ ಆಫ್ ಸೇಲ್ ಆರ್ ಟೋಟಲ್ ಕಾಸ್ಟ್. ಸೊ ನಾವು ಇದಾದಮೇಲೆ ಇನ್ನೊಂದು ಸ್ಟೆಪ್ ಇದೆ. ಸೊ ನಾವು ಈಗ ಅಡ್ಜಸ್ಟ್ಮೆಂಟ್ನ ನೋಡಬೇಕಾಗುತ್ತೆ. ಸೊ ಇಲ್ಲಿ ಜಾಗ ಎಲ್ಲ ನೆಕ್ಸ್ಟ್ ಶೀಟಲ್ಲಿ ಮಾಡ್ತೇನೆ. ಸೊ ಫ್ರೆಂಡ್ಸ್, ನಮ್ಗೆ ಅಲ್ಲಿ ಕಾಸ್ಟ್ ಆಫ್ ಸೇಲ್ ಎಷ್ಟು ಸಿಕ್ಕಿದೆ ಅಂದರೆ, ಸೊ ಕಾಸ್ಟ್ ಆಫ್ ಸೇಲ್ ಆರ್ ಟೋಟಲ್ ಕಾಸ್ಟ್ ಎಷ್ಟು ಸಿಕ್ಕಿದೆ ಅಂತಂದರೆ 3,37,100 ಸಿಕ್ಕಿದೆ. ಸೊ 3,37,100. ಸೊ ನಾವು ಇದಕ್ಕೆ ಇವಾಗ ಪ್ರಾಫಿಟ್ನ ಆ್ಯಡ್ ಪ್ರಾಫಿಟ್. ಸೊ ಪ್ರಾಫಿಟ್ ಏನಂತಂದರೆ ಅಡ್ಜಸ್ಟ್ಮೆಂಟಲ್ಲಿ ನೋಡಿ. ಸೊ 20% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ. ಸೊ 20% ಆನ್ ಸೇಲ್ ಮೀನ್ಸ್ ಅಂದರೆ ಕಾಸ್ಟ್ ಆಫ್ ಸೇಲ್. 20% ಆನ್ ಕಾಸ್ಟ್ ಆಫ್ ಸೇಲ್ಸ್ ಆರ್ ಟೋಟಲ್ ಕಾಸ್ಟು. ಸೊ ಎಷ್ಟು ಬರುತ್ತೆ? ಸೊ 3,37,000 ಇಂಟು 20% ಮಾಡಿದಾಗ ಸಿಗೋದೆ ನಮಗೆ ಎಷ್ಟು ಸಿಗುತ್ತೆ? 67,420. ಸೊ 67,420. ಸೊ ನಾವು ಇವೆರಡನ್ನು ಕೂಡಿದಾಗ ನಮ್ಗೆ ಸಿಗುತ್ತೆ ಕಟ್ ಆಫ್ ಫಿಗರು 4,04,520. 4,04,520. ಸೊ ನಾವು ಇದನ್ನು ಏನಂತ ಕನ್ಸಿಡರ್ ಮಾಡ್ತೇವೆ ಅಂದರೆ ಟೋಟಲಾಗಿ ಸೇಲ್ಸ್ ಪ್ರೈಸ್. ಸೊ ಸೇಲ್ಸ್ ಪ್ರೈಸ್. ಸೊ ಇದೆ ಇಷ್ಟೇ ಕಾಸ್ಟ್ ಶೀಟು. ಸೊ ನಿಮಗೆ ಇನ್ನೊಂದು ಹೇಳ್ತೀನಿ ನಿಮಗೆ ಫ್ರೆಂಡ್ಸ್ ನಾನು. ಈಗ ಸೇಲ್ಸ್ ಪ್ರೈಸು. ಸೊ ಸೇಲ್ಸ್ ಪ್ರೈಸ್ ಜಾಸ್ತಿ ಇದ್ದು ಕಾಸ್ಟ್ ಆಫ್ ಸೇಲ್ ಕಮ್ಮಿ ಇದ್ದರೆ ಪ್ರಾಫಿಟ್ಟು. ಆರ್ ಇಲ್ಲೇ ಏನಾದರೂ ಸೇಲ್ಸ್ ಪ್ರೈಸ್ ಕಮ್ಮಿ ಇದ್ದು ಕಾಸ್ಟ್ ಆಫ್ ಸೇಲ್ ಜಾಸ್ತಿ ಇದ್ದರೆ ಇಟ್ ಮೀನ್ ಲಾಸ್. ಸೊ ಫ್ರೆಂಡ್ಸ್, ಇಷ್ಟೇ ಕಾಸ್ಟ್ ಶೀಟು. ಹಾಗೆ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀನಿ. ಸೊ ಅದರಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ಸು ಎಲ್ಲ ತುಂಬ ಬರುತ್ತೆ.
ವರ್ಕ್ ಇನ್ ಪ್ರೋಗ್ರೆಸ್ಸು, ಕ್ಲೋಸಿಂಗ್ ಸ್ಟಾಕು ಎಲ್ಲ ತುಂಬ ಬರುತ್ತೆ. ಸೊ ಆ ಪ್ರಾಬ್ಲಮ್ ನಾನು ನಿಮ್ಗೆ ಸಾಲ್ವ್ ಮಾಡ್ಕೊಡ್ತೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.